ಎಲ್ಲರಿಗೂ ನಮಸ್ಕಾರ. ಅಡ್ಮಿಷನ್ ರಿಸಲ್ಟ್ಸ್ಗಾಗಿ ಕಾಯೋದು ಅಂದ್ರೆ ಸುಮ್ನೇನಾ? ಎಷ್ಟು ಟೆನ್ಷನ್, ಎಷ್ಟು ಆತಂಕ ಇರುತ್ತೆ ಅಲ್ವಾ? ಸದ್ಯಕ್ಕೆ ಎಷ್ಟೋ ವಿದ್ಯಾರ್ಥಿಗಳು ಮತ್ತೆ ಅವರ ಕುಟುಂಬಗಳು ಇದೇ ಒಂದು ಸವಾಲಿನ ಸಮಯವನ್ನ ಎದುರಿಸ್ತಿದ್ದಾರೆ. ಹಾಗಾದ್ರೆ ಸದ್ಯದ ಪರಿಸ್ಥಿತಿ ಏನು? ಈ ಎಲ್ಲಾ ಗೊಂದಲಗಳಿಗೆ ಒಂದು ಸ್ಪಷ್ಟತೆ ಕೊಡೋಣ ಅಂತ ಲೇಟೆಸ್ಟ್ ಮಾಹಿತಿಯನ್ನ ನಿಮ್ಮುಂದೆ ಇಡ್ತಾ ಇದೀವಿ. ಬನ್ನಿ, ಇದ್ರ ಬಗ್ಗೆ ಇನ್ನಷ್ಟು ವಿವರವಾಗಿ ನೋಡೋಣ. ಸರಿ, ಮೊದಲು ನಾವು ವೆಟಿನರಿ ಮತ್ತು ಅಗ್ರಿಕಲ್ಚರ್ ಕೋರ್ಸ್ಗಳ ರಿಸಲ್ಟ್ಸ್ಗೆ ಕಾಯ್ತಾ ಇರೋ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. ಅವರಿಗೊಂದು ಪ್ರಮುಖವಾದ ಅಪ್ಡೇಟ್ ಇದೆ. ಇಲ್ಲಿದೆಯಾ ಗುಡ್ ನ್ಯೂಸ್? ರಿಸಲ್ಟ್ಸ್ ಇಂದು ಅಥವಾ ನಾಳೆನೇ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ. ಹೌದು, ಇಷ್ಟು ದಿನದ ಕಾಯುವಿಕೆಗೆ ಕೊನೆಗೂ ಒಂದು ಅಂತ್ಯ ಸಿಗೋ ಸಮಯ ಹತ್ತಿರ ಬಂದಿದೆ. ಇದು ನಿಜಕ್ಕೂ ಎಷ್ಟೋ ಜನರಿಗೆ ಸಮಾಧಾನ ತರುವಂಥ ಸುದ್ದಿ. ಅದೇ, ಇಷ್ಟು ದಿನಗಳ ಕಾಯುವಿಕೆ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ ಈ ಒಂದು ಮಾತು ಕರೆಕ್ಟಾಗಿ ಹೇಳುತ್ತೆ. ವಿದ್ಯಾರ್ಥಿಗಳು ಆತಂಕದಿಂದ ಕಾಯುತ್ತಿದ್ದಾರೆ. ಈ ಅನಿಶ್ಚಿತತೆಯು ಗಣನೀಯ ಒತ್ತಡವನ್ನು ಉಂಟುಮಾಡಿದೆ. ಈ ಎಮೋಷನಲ್ ಸ್ಟ್ರೆಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಸರಿ, ವೆಟರ್ನರಿ ಮತ್ತು ಅಗ್ರಿಕಲ್ಚರ್ ಕಥೆಯಾಯಿತು. ಈಗ ಮೆಡಿಕಲ್ ಅಡ್ಮಿಷನ್ ವಿಷಯಕ್ಕೆ ಬರೋಣ. ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಬೇರೆನೇ ಇದೆ, ಯಾಕಂದ್ರೆ ಇದು ಕಾನೂನಿನ ಪ್ರಕ್ರಿಯೆ ಜೊತೆ ಸೇರ್ಕೊಂಡಿದೆ. ಹಾಗಾದ್ರೆ ಈಗ ಏನಾಗಿದೆ ನೋಡಿ. ಇವತ್ತು ಅಂದ್ರೆ ನವೆಂಬರ್ ಬೇಕಿದ್ದ ವಿಚಾರಣೆ ಮುಂದಕ್ಕೆ ಹೋಗಿದೆ. ಈಗ ಎಲ್ಲರ ಕಣ್ಣು ನವೆಂಬರ್ 18ರ ಮೇಲೆ ಇದೆ. ಅಂದೇ ಫೈನಲ್ ತೀರ್ಪು ಬರ್ಬೋದು ಅನ್ನೋ ಬಲವಾದ ನಿರೀಕ್ಷೆ ಇದೆ. ಅಂದ್ರೆ ನವೆಂಬರ್ 18 ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅದು ಕೇವಲ ಒಂದು ದಿನಾಂಕ ಅಲ್ಲ, ಸಾವಿರಾರು ವಿದ್ಯಾರ್ಥಿಗಳ ಅಕಾಡೆಮಿಕ್ ವರ್ಷ ಯಾವಾಗ ಶುರುವಾಗುತ್ತೆ ಅನ್ನೋದನ್ನ ಅದೇ ನಿರ್ಧರಿಸುತ್ತೆ. ಆವತ್ತು ಒಂದು ಸರಿಯಾದ ನಿರ್ಧಾರ ಬಂದ್ರೆ ಅವರೆಲ್ಲ ಇನ್ನಷ್ಟು ತಡ ಮಾಡದೆ ಕಾಲೇಜ್ ಜೀವನವನ್ನ ಶುರು ಮಾಡ್ಬೋದು. ಈ ಡೇಟ್ಸ್, ಈ ಪ್ರೊಸೀಜರ್ಸ್, ಇದೆಲ್ಲದರ ಆಚೆಗೆ ನಿಜವಾಗ್ಲೂ ಈ ವಿಳಂಬದಿಂದ ವಿದ್ಯಾರ್ಥಿಗಳ ಮೇಲೆ ಏನು ಪರಿಣಾಮ ಆಗ್ತಿದೆ? ಯಾಕಂದ್ರೆ ಇದು ಬರೀ ದಿನಾಂಕಗಳ ಆಟವಲ್ಲ, ಇದು ಜನರ ಜೀವನ ಮತ್ತು ಭವಿಷ್ಯದ ಪ್ರಶ್ನೆ ಅಲ್ವಾ? ಈ ಅನಿಶ್ಚಿತತೆಯ ನಡುವೆ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಕುಟುಂಬಗಳಿಗೆ ನಿಜವಾಗ್ಲೂ ಕಾಡ್ತಿರೋ ಚಿಂತೆ ಯಾವುದು, ಯಾವುದ್ರ ಬಗ್ಗೆ ಅವರು ಅಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ, ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಮುಖ್ಯವಾಗಿ ಕಾಡ್ತಿರೋದು, ಅಯ್ಯೋ, ಈ ಅಕಾಡೆಮಿಕ್ ವರ್ಷವೇ ಹಾಳಾಗುತ್ತಾ ಅನ್ನೋ ಭಯ, ಅಡ್ಮಿಷನ್ ಪ್ರಾಸೆಸ್ ಇನ್ನೂ ಲೇಟ್ ಆಗುತ್ತಾ ಅನ್ನೋ ಆತಂಕ, ಎಲ್ಲಕ್ಕಿಂತ ಹೆಚ್ಚಾಗಿ ಮುಂದೆ ಏನು ಅನ್ನೋ ಬಗ್ಗೆ ಯಾವ ಸ್ಪಷ್ಟತೆಯೂ ಇಲ್ಲದೇ ಇರೋದು. ಪ್ರತಿಯೊಂದು ಚಿಂತೆಯೂ ಅವರ ಮೇಲೆ ದೊಡ್ಡ ಮಟ್ಟದ ಮಾನಸಿಕ ಒತ್ತಡವನ್ನ ಹಾಕ್ತಿದೆ. ಇದು ಒಂದು ರೀತಿ ಭಾವನಾತ್ಮಕ ಹಗ್ಗಜಗ್ಗಾಟದ ತರಹ. ಒಂದು ಕಡೆ ಬೇಗ ಒಂದು ಕ್ಲಾರಿಟಿ ಸಿಕ್ಕಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ, ಇನ್ನೊಂದು ಕಡೆ ಇದೇ ತರಹ ಕಾಯುವಿಕೆ ಮುಂದುವರೆದ್ರೆ ನಮ್ಮ ಭವಿಷ್ಯ ಏನಪ್ಪಾ ಅನ್ನೋ ಆತಂಕ. ಈ ಎರಡರ ನಡುವೆ ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದಾರೆ. ಸರಿ, ಈ ಪರಿಸ್ಥಿತಿಗೆ ಪರಿಹಾರ ಏನು? ಅಧಿಕಾರಿಗಳ ಹತ್ತಿರ ಏನು ಮನವಿ ಮಾಡಲಾಗ್ತಾ ಇದೆ? ಮುಂದಿನ ದಾರಿ ಹೇಗಿರ್ಬೇಕು ಅನ್ನೋದ್ರ ಮೇಲೆ ಈಗ ಗಮನ ಹರಿಸೋಣ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೇಳ್ತಿರೋದು ತುಂಬಾ ಸಿಂಪಲ್. ಮೊದಲನೇದಾಗಿ, ಈ ಪ್ರೋಸೆಸ್ನ ಸ್ವಲ್ಪ ಸ್ಪೀಡಪ್ ಮಾಡಿ, ಯಾಕೆಂದ್ರೆ ಟೈಮ್ ಹೋಗ್ತಾ ಇದೆ. ಎರಡನೇದಾಗಿ, ಮುಂದೆ ಏನಾಗತ್ತೆ ಅನ್ನೋ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿ ಕೊಡಿ, ಗೊಂದಲ ಬೇಡ. ಕೊನೆದಾಗಿ, ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಕೊಡ್ತಾ ಇರಿ. ಆಗ ವಿದ್ಯಾರ್ಥಿಗಳು ಕತ್ತಲೆಯಲ್ಲಿ ಕಾಯೋದು ತಪ್ಪುತ್ತೆ. ಈ 3 ಹೆಜ್ಜೆಗಳು ಅವರ ಒತ್ತಡವನ್ನು ಖಂಡಿತ ಕಡಿಮೆ ಮಾಡುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೆನ್ಪಿಟ್ಕೊಳ್ಬೇಕಾದ 2 ಮುಖ್ಯ ವಿಷಯಗಳು. 1, ವೆಟ್ನರಿ ಮತ್ತು ಅಗ್ರಿಕಲ್ಚರ್ ವಿದ್ಯಾರ್ಥಿಗಳಿಗೆ ರಿಸಲ್ಟ್ಸ್ ಇಂದು ಅಥವಾ ನಾಳೆ ಬರಬಹುದು. 2, ಮೆಡಿಕಲ್ ವಿದ್ಯಾರ್ಥಿಗಳಿಗೆ ನವೆಂಬರ್ 18 ಬಹಳ ನಿರ್ಣಾಯಕ ದಿನ. ಕೊನೆಗೆ ಒಂದ್ ಯೋಚನೆ ಮಾಡಬೇಕಾದ ಪ್ರಶ್ನೆ, ಸದ್ಯದ ಸಮಸ್ಯೆ ಬಗೆಹರಿಯುತ್ತೆ ಅಂದ್ಕೊಳ್ಳೋಣ, ಆದ್ರೆ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಇದೇ ರೀತಿ ಆಗ್ಬಾರ್ದು ಅಂದ್ರೆ ಈ ವ್ಯವಸ್ಥೆಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತರ್ಬೋದು? ಇದು ನಾವೆಲ್ಲರೂ ಯೋಚಿಸ್ಬೇಕಾದ ವಿಷಯ.